Yeah, tell me the answer. Molecular mass. ಎಷ್ಟು ಅಮೋನಿಯಂ ಸಲ್ಫೇಟ್? Sonal, very good, Sonal. It is 132, right? ಎಷ್ಟು mass ಬಂದು 132 AMU. I'm really sorry, ನಾನು ರೆಕಾರ್ಡಿಂಗ್ ಮಾಡಕ್ಕೆ ಮರ್ತೋಗಿದ್ದೆ. Maybe you will not be able to have everything. So before we go forward, ಒಂದ್ಸತಿ ನಾನು ಇದನ್ನ ಮತ್ತೆ ಹೇಳ್ತೀನಿ, ಓಕೆನಾ? ಬಿಕಾಸ್ ನಾನು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಮರ್ತೋಗಿದೆ. So we started with what? Average atomic mass. Average atomic mass ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಮಗೆ ಏನ್ ಗೊತ್ತಿರಬೇಕು? See, in the nature we have one element exists in more than one form. ಏನಾಗುತ್ತೆ ಅಲ್ಲಿ? The atomic numbers will be same. Isotopes ಅಂದ್ರೆ ಏನು? The atomic numbers will be same, but the atomic mass number will be different. ಅಂತಹ ಎಲಿಮೆಂಟ್ಸ್ ಗೆ ನಾವೇನಂತ ಹೇಳ್ತೀವಿ? ಅಂತಹ ಕಾಂಪೌಂಡ್ಸ್ ಗೆ ಏನಂತ ಹೇಳ್ತೀವಿ? Those kinds of atoms are known as isotopes ಅಂತ ಹೇಳ್ತೀವಿ, ರೈಟ್? ಸೊ ಈಗ ಅಂತಹದ್ದು average atomic mass ತೆಗಿಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? This thing. Percentage of one isotope into its atomic mass plus percentage of it into atomic mass. ಎಷ್ಟಿರುತ್ತೋ ಅಷ್ಟು divided by 100. So ಈ ತರ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? Average atomic mass ಸಿಗುತ್ತೆ. Then we went to molecular mass. Molecular mass ಅಂದ್ರೆ ಏನಂತ ಹೇಳಿದ್ವಿ? It is nothing but the sum of mass of all the atoms present in a molecule. ಏನಂತ ಹೇಳ್ತೀವಿ? The sum of mass of all the atoms present in a molecule. ಅದಕ್ಕೆ ನಾವು molecular mass ಅಂತ ಹೇಳ್ತೀವಿ. ಯಾವ ತರ ಕಂಡುಹಿಡಿಯಬಹುದು? ಫಸ್ಟ್ atom ಇನ atomic mass ಬರಿಬೇಕು. Then how many numbers are there? So ಆ ತರ each and every ಒಂದು ಬಂದು ಟೋಟಲ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? molecular mass ಸಿಗುತ್ತೆ. ಓಕೆ, ಈಗ ಕ್ಯಾಲ್ಸಿಯಂ ಕಾರ್ಬನೇಟ್ ಗೆ ನೋಡುವ. ಓಕೆನಾ? ಲೆಟ್ ಮೀ ನೋ ವೆದರ್ somebody has solved this or not. ಓಕೆ, ಈಗ okay, Vivo user is back. Please change your name before asking me questions, okay? Okay, so ಈಗ calcium carbonate ಅಂತ ಇದೆಯಲ್ಲ, ಅದರ ವ್ಯಾಲ್ಯೂ ಎಷ್ಟಪ್ಪ? How much did you get? Calcium carbonate, it is 100. ಹೌದಾ? 100 AMU ಬಂದಿದೆ, right? Atomic mass unit, right? Okay, sulfuric acid ಬೇಗ ಏನಾದ್ರೂ ಹೇಳಿ ನೋಡೋಣ. sulfuric acid, number of atoms, first atomic mass into 2 plus 1 into 32 plus 4 into 16. ಎಷ್ಟು ಬರುತ್ತೆ? ಬೇಗ ಹೇಳಿ. Come on, anybody else? ಬೇಗ. Yeah, anybody else? The answer is 98, right? Very good, students. What is it? 98 AMU, right? 98 AMU. ಅದಕ್ಕೆ ನಾವು, so here we are done with the molecular mass. ಯಾವ ತರ find out ಮಾಡೋದು molecular mass ಅನ್ನ ನೋಡಿದ್ವಿ. See, I didn't understand your question, Vivo. Can you just repeat it? ಏನೋ ಒಂದು doubt, I couldn't see. What is that? Can you just repeat me? Can you be more precise? What is your doubt? Okay, right now I have to move with the topic. So in the last you can ask me the questions, okay? Hope I'm clear with what is the molecular mass. ಯಾವ ತರ molecular mass ಅನ್ನು find out ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. Now moving on, okay ನಾ molecular mass ಆಯ್ತು. Maybe the last one is formula mass. ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಬೇಸಿಸ್ ಮೇಲೆ. ಮೇಬಿ ಅದರ್ ಫಾರ್ CET NET ಆ ತರಕ್ಕೆ ಇದು ಬೇಕಾಗಬಹುದು. ಯೂಶಲಿ ಇದನ್ನ ಕೇಳೋದಿಲ್ಲ ಅಷ್ಟೊಂದಾಗಿ. molecular mass ಅನ್ನ ಕೇಳಬಹುದು, ಬಟ್ ಇದನ್ನ ಅಷ್ಟೊಂದಾಗಿ ಕೇಳೋದಿಲ್ಲ. ನಾವು ಈ ಫಾರ್ಮುಲಾ ಮಾಸ್ ಏನಿದೆಯೋ ಇವು ಯೂಶಲಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಗೆ ಯೂಸ್ ಮಾಡ್ತಾರೆ, ಓಕೆನಾ? ಅಯಾನಿಕ್ ಕಾಂಪೌಂಡ್ಸ್ ಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ, ಫಾರ್ಮುಲಾ ಮಾಸ್ ಅನ್ನು ಯೂಸ್ ಮಾಡ್ತಾರೆ. ಸಿ ಯು ಸಾಲಿಡ್ ಅಥವಾ ಅಯಾನಿಕ್ ಕಾಂಪೌಂಡ್ಸ್ ಗೆ, ಜಸ್ಟ್ ಗಿವ್ ಮಿ ಅ ಮೊಮೆಂಟ್, ಏನೋ ಪ್ರಾಬ್ಲಮ್, ಓಕೆನಾ? ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಮಾಲಿಕ್ಯೂಲ್ಸ್ ಅನ್ನ ಬರೀಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ನಾವು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸಾಲಿಡ್ ಅಂದ್ರೆ ಏನಪ್ಪಾ. ಸಾಲಿಡ್ ಯಾವ ತರ ಇರ್ತವೆ? ದೋಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಲ್ವಾ? ಸಾಲಿಡ್ ಅಂದ್ರೆ ಯೂಶಲಿ ಥಿಯರಿಯಲ್ಲೇ ಓದಿರ್ತೀವಿ. Those are the ones in which molecules are very tightly packed ಅಂತ ಹೇಳ್ತೀವಿ. ಸೊ ಈಗ ಇದೇನ್ ನೀವು ಟೈಟ್ ಆಗಿ ಪ್ಯಾಕ್ ಆಗಿರೋದು ನೋಡ್ತಿರ್ತೀವೋ, ದಿಸ್ ಇಸ್ ಇನ್ 2 dimension, ಹೌದಾ? ಸೊ ಇನ್ ರಿಯಾಲಿಟಿ ಸಾಲಿಡ್ಸ್ ಯಾವ ತರ ಇರ್ತವೆ? 3 dimensional ಇರ್ತವೆ. ಸೊ ಈಗ ಇದನ್ನ ನಾನು ಹೊರಗೆ ಬಂದ್ರು ಕೂಡ ಹಿಂಗೆ ಸಾಲಿಡ್ಸ್ ಇರ್ತವೆ ಅಂತ ಅನ್ಕೊಳ್ಳಿ. ಸೊ ಯೂಶಲಿ ಅದು ಅರೇಂಜ್ಮೆಂಟ್ ಯಾವ ತರ ಆಗಿರುತ್ತೆ? ಈ ಎರಡು ನಮ್ಮ ಅರೇಂಜ್ಮೆಂಟ್ ಹಿಂಗೆ ಒಂದು ಕಡೆ ಮಾತ್ರ ಇರಲ್ಲ, ಇನ್ನೊಂದು ಕಡೆ ಕೂಡ 4 ಇರ್ತವೆ, ಹೌದಾ?
ಮಾಲಿಕ್ಯೂಲ್ಸ್ ಯಾವ ತರ ಒಂದ್ಗಡೆ ನಮಗೆ ಕಾಣ್ತಾ ಇರೋದು, ಇನ್ನೊಂದು ಹಿಂದೆ ಕೂಡ ಇರುತ್ತಾ, ಇಲ್ಲಿ ಹಿಂದೆ ಕೂಡ ಇರ್ತಾವ. ಸೊ ಅದನ್ನ ಹೇಳ್ಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬರೀತೀನಿ ನೋಡಿ. ನೋಡಿ ಇಲ್ಲಿ ನಮಗೆ 4 ಕಾಣ್ತಾ ಇದ್ದಾವೆ. ಈಗ 3 ಡೈಮೆನ್ಷನಲ್ ಥಿಂಕ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಹಿಂದೆ ಕೂಡ 4 ಮಾಲಿಕ್ಯೂಲ್ಸ್ ಇರ್ತವೆ, ಹೌದಾ? ಸೊ ಈ ತರ ಮಾಲಿಕ್ಯೂಲ್ಸ್ ಏನಾಗಿರ್ತವೆ, ಹಿಂದೆ ಕೂಡ ಇರ್ತವೆ. ಮೇ ಬಿ ಇಫ್ ಐ ಟೇಕ್ ದ ಎಕ್ಸಾಂಪಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ನೋಡೋಣ. ಸಿ ಈಗ ಸೋಡಿಯಂ ಕ್ಲೋರೈಡ್ ಯಾವ ತರ ಇರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಮೇ ಬಿ ಸಮಥಿಂಗ್ ಲೈಕ್ ದಿಸ್ 1 2 3 4 ಓಕೆನಾ. ಅಂಡ್ ಇಲ್ಲೂ ಕೂಡ ಇರುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಜಾಯಿನ್ ಇಟ್. ಓಕೆನಾ. ಆಕ್ಚುಲಿ ಇದು ಯಾವ ತರ ಇರುತ್ತೆ, ಕ್ಲೋಸ್ಲಿ ಪ್ಯಾಕ್ಡ್ ಇರುತ್ತೆ. ಈಗ ನಾನು ಅದನ್ನ ಜಸ್ಟ್ ಇಮ್ಯಾಜಿನರಿ ಹೈಪೋಥೆಟಿಕಲ್ ಕಂಡೀಷನ್ ಬರ್ತಾ ಇರ್ತೀನಿ. ಓಕೆನಾ. ಈ ತರ ಏನೋ ಇದೆ ಅಂತ ಅನ್ಕೊಳ್ಳೋಣ. ಈಗ ಕ್ಲೋರಿನ್ ಮೇ ಬಿ ಐ ರೆಪ್ರೆಸೆಂಟೆಡ್ ಸಮ್ ಅದರ್ ಕಲರ್. ಸೊ ಈಗ ಇಲ್ಲಿ ಅಕ್ಕಪಕ್ಕದಲ್ಲಿ ಕ್ಲೋರಿನ್ ಬರ್ತವೆ ಅಂತ ಅನ್ಕೊಳ್ಳೋಣ. ಇಲ್ಲೆಲ್ಲಾ ಕಡೆನೂ ಇರುತ್ತೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ಸಮಥಿಂಗ್ ಲೈಕ್ ದಿಸ್. ಏನೋ ಇಲ್ಲಿ ಎಲ್ಲೆಲ್ಲೋ ಇದೆ, ಇಲ್ಲೆಲ್ಲೋ ಇದೆ. ಸೊ ಇವಾಗ ಇದನ್ನು ಕೂಡ ಜಾಯಿನ್ ಮಾಡಿದ್ರೆ ಹೇಗಿರುತ್ತೆ, somewhat like this. Actually it must have been somewhere here. ಓಕೆನಾ. ಹಿಂಗೇನೋ ಬರುತ್ತೆ. ದೆನ್ ಇಲ್ಲಿಂದ ಇಲ್ಲಿಗೊಂದು ಜಾಯಿನ್, ಇಲ್ಲಿಂದ ಇಲ್ಲಿಗೊಂದು ಅಂಡ್ ಸಮಥಿಂಗ್ ಲೈಕ್ ದಿಸ್. ಹಿಂಗೆಂಗೋ ಜಾಯಿನ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಈಗ ಸಪೋಸ್ ನಾನು ಎಂತ ಹೇಳ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ಇಮ್ಯಾಜಿನ್. ಓಕೆ, ನಿಮಗೆ ಡಯಾಗ್ರಾಮ್ ತೋರಿಸ್ತೀನಂತೆ. ಮೇ ಬಿ ಇದು ಸೋಡಿಯಂ ಅನ್ಕೊಳ್ಳೋಣ. ಓಕೆನಾ. ಇದು ಕ್ಲೋರಿನ್, ಇದು ಸೋಡಿಯಂ, ಇದು ಕ್ಲೋರಿನ್. ನಾ ಇಫ್ ಐ ಆಸ್ಕ್ ಯು ಸಮಥಿಂಗ್ ಲೈಕ್ ದಿಸ್, ಪ್ಲೀಸ್ ಟೆಲ್ ಮಿ ವೇರ್ ಇಸ್ ದ ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದ್ರೆ, ಎಲ್ಲಿದೆ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಅಂದ್ರೆ ನೀವೇನ್ ಹೇಳ್ತೀರಾ, ವೇರ್ ಇಸ್ ಸೋಡಿಯಂ ಕ್ಲೋರೈಡ್, NaCl ಮಾಲಿಕ್ಯೂಲ್ ಎಲ್ಲಿದೆ ಅಂದ್ರೆ ನೀವು ಯಾವ್ದನ್ನು ತೋರಿಸಬಹುದು. ಈಗ ನಾನು ನಿಮಗೆ ಏನ್ ಕೇಳ್ತೀನಿ ಅಂದ್ರೆ, ಈ ಡಯಾಗ್ರಾಮ್ ತೋರಿಸ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಎಲ್ಲಿದೆ ಅಂತ ಕೇಳ್ತೀನಿ. ಓಕೆನಾ. ಸೊ ನೀವು ಏನಂತ ಹೇಳ್ಬೋದು, ಸಿ ಒನ್ ಮೈಟ್ ಸೇ ಮ್ಯಾಮ್ ದಿಸ್ ಇಸ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೋದು, ಹೌದಾ? ಇದು ಸೇರಿದ್ರೆ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಆಗುತ್ತೆ ಮ್ಯಾಮ್ ಅಂತ ಹೇಳ್ಬೋದು. ನಾವು ದ ಅದರ್ ಒನ್ ಮೈಟ್ ಸೇ ನೋ ಮ್ಯಾಮ್ ದಿಸ್ ಇಸ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೋದು, ಹೌದಾ? ನಾವು ಅದರ್ ಒನ್ ಮೈಟ್ ಸೇ ನೋ ಮ್ಯಾಮ್ neither this nor this is sodium chloride ಅಂತ ಹೇಳ್ಬೋದು, ರೈಟ್? ಅವನಂತ ಹೇಳ್ಬೋದು ಇದು ಸೋಡಿಯಂ, ಇದು ಕ್ಲೋರೈಡ್. ಸೊ ಇದೇ ಮಾಲಿಕ್ಯೂಲ್ ಆಗಿರ್ಬೋದು. ಸೊ ದಟ್ ಮೀನ್ಸ್ ಈ ತರದ ಸಾಲಿಡ್ಸ್ ಅಲ್ಲಿ ಏನಾಗಿದೆ, ನಾವು ಮಾಲಿಕ್ಯೂಲ್ ಅನ್ನ ಐಡೆಂಟಿಫೈ ಮಾಡೋಕೆ ಆಗುದಿಲ್ಲ, ರೈಟ್? ಇಲ್ಲಿ ಏನಾಗ್ತಾ ಇದೆ ನಮಗೆ, ಸಿನ್ಸ್ ಇನ್ ಅಯಾನಿಕ್ ಕಾಂಪೌಂಡ್ಸ್ ಏನಾಗ್ತಾ ಇದಾವೆ, ಮಾಲಿಕ್ಯೂಲ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಅವು ಏನಾಗಿರ್ತವೆ, ನೆಟ್ವರ್ಕ್ ಸ್ಟ್ರಕ್ಚರ್ ಅಲ್ಲಿ ಇರ್ತವೆ ತಾನೆ. ದೇ ಫಾರ್ಮ್ ಅ ನೆಟ್ವರ್ಕ್ ಸ್ಟ್ರಕ್ಚರ್. ಸಾಲಿಡ್ಸ್ ಏನ್ ಮಾಡ್ತಿದೆ, ಒಂದು ನೆಟ್ವರ್ಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡ್ತಿದಿವೆ. ಇಟ್ ಇಸ್ ಯೂಶಲಿ ನೋನ್ ಆಸ್ ಲ್ಯಾಟಿಸ್. ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ, ವಿಚ್ ಇಸ್ ದ ಒನ್ ಮಾಲಿಕ್ಯೂಲ್ ಅಂತ ಹೇಳಲಿಕ್ಕೆ ಆಗ್ತಿದಿಲ್ಲ. ಅಂತಹ ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀವಿ, ದಿಸ್ ಥಿಂಗ್ ಇಸ್ ಯೂಸ್. ಸೊ ಹಿಯರ್ ವಾಟ್ ಈಸ್ ಮೆಂಟ್ ಬೈ ಫಾರ್ಮುಲಾ ಮಾಸ್? ಫಾರ್ಮುಲಾ ಮಾಸ್ ಅಂದ್ರೆ ಏನು, ಈ ತರ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತದೆ. ವಾಟ್ ಡು ವಿ ಡು, ಫೈಂಡ್ ಔಟ್ ಮಾಡ್ಲಿಕ್ಕೆ ಇಂತಹ ಕಾಂಪೌಂಡ್ಸ್ ಇನ, ಸಪೋಸ್ ಈ ತರ ಕಾಂಪೌಂಡ್ ಇನ ನಾನು ಏನಾದ್ರೂ ಫಾರ್ಮುಲಾ ಮಾಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ವಾಟ್ ಹ್ಯಾವ್ ಟು ಡು, ವಾಟ್ ಇಸ್ ಮೆಂಟ್ ಬೈ ಫಾರ್ಮುಲಾ ಮಾಸ್? ಇಟ್ ಇಸ್ ನಥಿಂಗ್ ಬಟ್ ದಿ ಸಮ್ of mass of molecular formula, sum of mass of molecular formula of that compound. ಅದಕ್ಕೆ ನಾವೇನಂತ ಹೇಳ್ತೀವಿ, ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ಯಾಕೆ, ಈಗ ನೋಡಿ ಸೋಡಿಯಂ ಕ್ಲೋರೈಡ್ ಅಂತ ಅನ್ಕೊಳ್ಳಿ. ಈಗ ಇದು ಎಕ್ಸಾಕ್ಟ್ ಆಗಿ ಕಾಣಿಸ್ತಿಲ್ಲ, ಬಟ್ ಯೂಶಲಿ ಯು ನೋ ದಟ್ 1 sodium is usually covered by 6 chlorine atoms. ಅದೇ ತರ ಒಂದು ಕ್ಲೋರಿನ್ ಅನ್ನ 6 ಸೋಡಿಯಂ ಕವರ್ ಮಾಡ್ತಾ ಇರುತ್ತೆ, ಹೌದಾ? ಸೊ ಈಗ ನಾನು ಇದ್ರ ಫಾರ್ಮುಲಾ ಮಾಸ್ ಬರಿಬೇಕು ಅಂದ್ರೆ ಏನಾಗುತ್ತೆ, Na6Cl6. ಅದೇ ತರ ಬೇಜಾನ್ ಉಪ್ಪಿರ್ತವೆ ಮಾಲಿಕ್ಯೂಲ್ಸ್, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ನಾನು ಅದಕ್ಕೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅಂತಹ ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಏನು, ಸೋಡಿಯಂ ಕ್ಲೋರೈಡ್ NaCl. ಇದ್ರದ್ದು ಅಟಾಮಿಕ್ ಮಾಸ್ ಅನ್ನ ಆಡ್ ಮಾಡಿ. ದಟ್ ಇಸ್ 1 into 23 plus 1 into 35.5. ಸೊ ಎಷ್ಟಾಯ್ತು ಟೋಟಲ್? 58.5. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಫಾರ್ಮುಲಾ ಮಾಸ್. ಅಂದ್ರೆ ಫಾರ್ಮುಲಾ ಮಾಸ್ ಅನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಫಾರ್ಮುಲಾ ಮಾಸ್ ಅನ್ನ ಮಾಲಿಕ್ಯುಲರ್ ಮಾಸ್ ಅನ್ನ, ಏನ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆಯೋ ರೈಟ್, ಅದರ ಮಾಸಿನ ಸಮ್ ಏನ್ ಮಾಡ್ತಾ ಇದೀವೋ ಅದನ್ನೇ ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ವೆನ್ ಯಾವ ಕೇಸಲ್ಲಿ ಇದನ್ನ ಯೂಸ್ ಮಾಡ್ತೀವಿ, ವೆನ್ ಇಟ್ ಇಸ್ ಇನ್ ದ ಕೇಸ್ ಆಫ್ ಸಾಲಿಡ್ ಆರ್ ಅಯಾನಿಕ್ ಕಾಂಪೌಂಡ್ಸ್, ಆ ಟೈಮ್ ಅಲ್ಲಿ ಮಾತ್ರ ಈ ತರ ಯೂಸ್ ಮಾಡ್ತೀವಿ. ಓಕೆನಾ. ಬೇಸಿಕಲಿ ಫಾರ್ಮುಲಾ ಮಾಸ್ ಇಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್ ಅಂತ ನೆನ್ಪಿಟ್ಕೊಂಡ್ರು ಸಾಕು. Is it clear? ಏನ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ, ಮಾಲಿಕ್ಯುಲರ್ ಮಾಸ್ ಫಾರ್ಮುಲಾ ಮಾಸ್ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಯ್ತಾ? ಮಾಲಿಕ್ಯುಲರ್ ಮಾಸ್ ಯೂಶಲಿ ಯೂಸ್ ಮಾಡ್ತೀವಿ,
ಓಕೆನಾ. ಫಾರ್ಮುಲಾ ಮಾಸ್ ಅನ್ನ ಸ್ಪೆಷಲಿ ನಾವು ಯಾವಾಗ ಯೂಸ್ ಮಾಡ್ತೀವಿ, ವೆನ್ ಇಟ್ ಇಸ್ ಇನ್ ದ ಕೇಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಸಾಲಿಡ್ ಕಾಂಪೌಂಡ್ಸ್ ಇದ್ದಾಗ ಇದನ್ನ ನಾನು ಯೂಸ್ ಮಾಡ್ತೀನಿ. ಓಕೆನಾ. ಫೈಂಡ್ ಔಟ್ ಮಾಡೋದು ಸಿಂಪಲ್, ವೆರಿ ಸಿಂಪಲ್. ಜಸ್ಟ್ ಟೇಕ್ ಔಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಅಯಾನಿಕ್ ಕಾಂಪೌಂಡ್, ಅದರ ಸಮ್ ಅನ್ನ ಇದು ಮಾಡಿ ಆಡ್ ಮಾಡಿ ಬಂತು. ಇಸ್ ಇಟ್ ಫೈನ್? ಅರ್ಥ ಆಯ್ತಾ? Am I audible? Am I audible, students? I think there was some network issues. Am I audible? Okay, so formula mass ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? Okay, so ಇವತ್ತು ನಾವು ಏನೆಲ್ಲ ಕಲ್ತ್ವಿ? We learned about the average atomic mass, then we learned about the molecular mass. Molecular mass ಅಂದ್ರೆ ಏನು ಅಂತ ನೋಡಿದ್ವಿ. Is my voice clear? Is my voice clear? Is my voice clear? Audible? Okay, so formula mass ಅನ್ನ ಕಲ್ತ್ವಿ, molecular mass ಅನ್ನ ಕಲ್ತ್ವಿ, ಮತ್ತೆ ಇನ್ನೊಂದು ಏನನ್ನ ಕಲ್ತ್ವಿ? We learned about average atomic mass. Okay ನಾ? Okay, so if you have any doubts, you can ask me, students. ಏನಾದರೂ ಡೌಟ್ಸ್ ಇದ್ರೆ ಈ ಬೇಸಿಸ್ ಮೇಲೆ ಮಾಲಿಕ್ಯುಲರ್ ಮಾಸ್ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ you can ask me. If you have any doubts, you can ask me. ಏನಾದರೂ ಡೌಟ್ಸ್ ಇದೆಯಾ? Do you have any doubts regarding this class? Other than notes, other than notes, do you have any other doubts? Okay, so I think I'll stop this class. Maybe next class, one of my other colleague would be continuing the class. Okay, so illinda avaru ee class anna continue ಮಾಡ್ತಾರೆ. So if you have any doubts, you can further ask her. ಇದ್ರಲ್ಲಿ ನಿಮ್ ಓಕೆ ಫಾರ್ಮುಲಾ ಮಾಸ್ ಅನ್ನ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಫೋರ್ ಎಂಡಿಂಗ್. ಓಕೆನಾ. ಸಿ ನಾನು ಏನಂತ ಹೇಳಿದೆ, ಯೂಶಲಿ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನಪ್ಪಾ? ಮಾಲಿಕ್ಯುಲರ್ ಮಾಸ್ ಇಸ್ ನಥಿಂಗ್ ಬಟ್ ದಿ ಸಮ್ ಆಫ್ ಆಲ್ ದಿ ಅಟಾಮಿಕ್ ಮಾಸಸ್. ಹೌದಾ? ಅದಕ್ಕೆ ನಾನು ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀನಿ. ಈಗ ಫಾರ್ಮುಲಾ ಮಾಸ್ ಏನಿದೆಯೋ ಯೂಶಲಿ ಅದೇನು ಅಂದ್ರೆ ಇಟ್ ಇಸ್ ಸಿಮಿಲರ್ ಟು ದ ಮಾಲಿಕ್ಯುಲರ್ ಮಾಸ್. ಓಕೆನಾ. ಫಾರ್ಮುಲಾ ಮಾಸ್ ಇಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್. ಯಾವ ಟೈಮ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂದ್ರೆ when it is in the case of ionic compounds ಅಥವಾ ಸಾಲಿಡ್ಸ್ ಬಂದಾಗ ನಾವೇನ್ ಮಾಡ್ತೀವಿ, ಅವುಗಳ ಮಾಸ್ ಏನಿದೆಯೋ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಅವಾಗ ಏನ್ ಮಾಡ್ತೀವಿ, ವಿಲ್ ಬಿ ನೋಯಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ, ರೈಟ್? ಯಾವ್ದಾದ್ರು ಒಂದು ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಪಕ್ಕ ಗೊತ್ತಿರುತ್ತೆ. ಜಸ್ಟ್ ಅದ್ರ ಅಟಾಮಿಕ್ ಮಾಸ್ ಅನ್ನ ಟೋಟಲ್ ಮಾಡಿ ಬರೆದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ? ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ಇದು ತುಂಬಾ ಎಕ್ಸ್ಕ್ಲೂಸಿವ್ ಕೇಸ್ ಅಂತ ಹೇಳ್ಬೋದು. ಓನ್ಲಿ ವೆನ್ ಇಟ್ ಇಸ್ ಸಾಲಿಡ್ ಆರ್ ಅಯಾನಿಕ್ ಕಾಂಪೌಂಡ್ಸ್, ಆ ಕೇಸಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಅಷ್ಟೊಂದಾಗಿ ನಮ್ಗೆ ಕೇಳೋದಿಲ್ಲ. ಓಕೆನಾ. ಎಕ್ಸಾಮ್ಸ್ ಅಲ್ಲಿ ಅಷ್ಟೊಂದಾಗಿ ಕೇಳೋದಿಲ್ಲ. ನಾವು ಆಮೇಲೆ ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮ್ಯಾಮ್ ಮೋಲ್ ಕಾನ್ಸೆಪ್ಟ್ ಇದಲ್ಲ ಅಲ್ಲಿಂದ ಶುರು ಮಾಡ್ತಾರೆ. ಸೊ ಫ್ರಮ್ ನೌ ಆನ್ವರ್ಡ್ಸ್ ಶಿ ವಿಲ್ ಬಿ ಡೀಲಿಂಗ್ ವಿತ್ ದ ಕ್ಲಾಸ್. ಓಕೆ. In case you have any doubts regarding the previous topics, ನಾನು ಇಲ್ಲಿವರೆಗೆ ತಗೊಂಡದ್ರಲ್ಲಿ ಏನಾದರೂ ಡೌಟ್ ಇದೆ ಅಂದ್ರೆ you can contact me anytime. You can message me. I'll help you out with whatever doubts you have. Is it fine? Okay, I think here I'll wind up my class. Thank you so much, students.